ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಕುಮಾರ್ ವಿಟ್ಲ ಯೂಟ್ಯೂಬ್ ಚಾನಲ್. ಎಲ್ಲರೂ ನವರಾತ್ರಿ ದಸರಾ ಸಂಭ್ರಮದಲ್ಲಿದ್ದಾರೆ. ಒಂದಷ್ಟು ಜನರು ಮೈಸೂರಿಗೆ ತೆರಳ್ತಾ ಇದ್ದಾರೆ. ದಸರಾ ಅಂದರೆ ಸಾಕು, ಎಲ್ರಿಗೂ ಕೂಡ ಮೈಸೂರು ನೆನಪಾಗ್ತದೆ. ಮೈಸೂರು ಅರಮನೆ, ತಾಯಿ ಚಾಮುಂಡೇಶ್ವರಿ, ಅಂಬಾರಿಯನ್ನು ಹೊತ್ತು ಸಾಗೋ ಗಜಪಡೆ, ಮೈಸೂರೇ ಶೃಂಗಾರಗೊಂಡಿರ್ತದೆ. ದಸರಾವನ್ನು ನೋಡಲು ಮೈಸೂರಿಗೆ ಹೋಗೋದೇ ಒಂದು ರೀತಿಯ ಸಂಭ್ರಮ. ಮೈಸೂರು ದಸರಾ ಎಷ್ಟೊಂದು ಸುಂದರ ಅಂತ ಸುಮ್ಮನೆ ಹೇಳಿಲ್ಲ ರೀ. ಮಂಗಳೂರು ಥರ ಇದೆ, ಮೈಸೂರು ಥರ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ? ಹೌದು, ನಾನು ಮಾತನಾಡಲಿಕ್ಕಿರೋದು ಮಂಗಳೂರು ದಸರಾದ ಬಗ್ಗೆ. ಆದರೆ ದಸರಾ ಅಂದರೆ ತಟ್ಟ ನೆನಪಾಗೋದು ಮಾತ್ರ ಮೈಸೂರು ದಸರಾ. ಹಾಗಾದರೆ ಬನ್ನಿ, ಮಂಗಳೂರು ದಸರಾ ಹೇಗೆ ನಡೀತಾ ಇದೆ ಅಂತ ನೋಡುವ. ಮಂಗಳೂರಿನಲ್ಲಿಯೂ ನಡೀತಾ ಇದೆ ಅದ್ದೂರಿ ದಸರಾ. ಹೌದು, ನಮ್ಮ ಮಂಗಳೂರಿನಲ್ಲೂ ಕೂಡ ನವರಾತ್ರಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಗ್ತದೆ. ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ಕ್ಷೇತ್ರದಲ್ಲಿ ದಸರಾ ಹಬ್ಬವನ್ನು ಮಂಗಳೂರು ದಸರಾ ಎಂದು 1991ರಿಂದ ಆಚರಿಸಿಕೊಂಡು ಬರಲಾಗ್ತಾ ಇದೆ. ಮಾಜಿ ಕೇಂದ್ರ ಸಚಿವರು ಶ್ರೀ ಜನಾರ್ದನ ಪೂಜಾರಿ ಅವರ ನೇತೃತ್ವದಿಂದ ಮಂಗಳೂರು ದಸರಾ ಸಂಭ್ರಮ ಇಮ್ಮಡಿಯಾಯಿತು. ಮಂಗಳೂರು ನಗರ ಪೂರ್ತಿ ದೀಪಾಲಂಕೃತಗೊಂಡು ಜನರ ಸಂಭ್ರಮವನ್ನು ಹೆಚ್ಚಿಸಿದೆ. ಕುದ್ರೋಳಿ ಕ್ಷೇತ್ರದಲ್ಲಿ ಶಾರದಾ ದೇವಿಯ ಜೊತೆಗೆ ನವದುರ್ಗೆಯರು ಸಹಿತ ಗಣಪತಿ ದೇವರನ್ನು ಪ್ರತಿಷ್ಠಾಪಿಸಲಾಗಿದೆ. ದೇಶ ವಿದೇಶಗಳಿಂದಲೂ ಕೂಡ ಮಂಗಳೂರು ದಸರಾವನ್ನು ನೋಡಲು ಜನ ಆಗಮಿಸ್ತಾ ಇದ್ದಾರೆ. ನಾನು ಹೋಗಿದ್ದಾಗ ಖ್ಯಾತ ಕಲಾವಿದರು, ನಮ್ಮ ಸ್ನೇಹಿತರು ಕೂಡ ಸಿಕ್ಕಿದ್ರು. ಅವರ ಜೊತೆ ಮಾತನಾಡ್ತಾ ಭಕ್ತಿಯ ಹೆಜ್ಜೆಗಳು ಶಾರದೆಯ ದರ್ಶನಕ್ಕಾಗಿ ಹಾತೊರೀತಾ ಇದ್ದು. ಎಲ್ಲಿ ನೋಡಿದರೂ ಜನವೋ ಜನ. ವಿವಿಧ ಕಾರ್ಯಕ್ರಮಗಳ ಆಕರ್ಷಣೆಯ ಜೊತೆಗೆ ಸ್ಪರ್ಧೆಗಳು ಕೂಡ ನಡೀತಾ ಇದ್ವು. ಈ ಬಾರಿ ಅಸಾಮಾನ್ಯ ಸ್ತ್ರೀ ಪುರಸ್ಕಾರವನ್ನು ಆಯೋಜನೆ ಮಾಡಲಾಗಿತ್ತು. ಸೇವೆ ಮತ್ತು ಸಾಧನೆಗೈದ ಸ್ತ್ರೀಯರನ್ನು ಈ ಪುರಸ್ಕಾರವನ್ನು ನೀಡಿ ಗೌರವಿಸಲಾಗ್ತಾ ಇದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ವೇದಿಕೆಗೆ ಆಗಮಿಸಿ ಪುರಸ್ಕಾರವನ್ನು ನೀಡಿದರು. ಜೊತೆಗೆ ಮಂಗಳೂರು ದಸರಾಗೆ ನಾನು ಪ್ರಪ್ರಥಮ ಬಾರಿಗೆ ಬರ್ತಾ ಇದ್ದೀನಿ ಮತ್ತು ನನಗೂ ಕೂಡ ತುಂಬಾ ಖುಷಿ ಆಯಿತು ಇಲ್ಲಿನ ಸಂಭ್ರಮವನ್ನು ಕಂಡು ಎಂದು ಖುಷಿಪಟ್ಟರು. ಬರಬೇಕು ಕುದ್ರೋಳಿ ದೇವಸ್ಥಾನಕ್ಕೆ ಅಂತ ಹೇಳಿ 3 ತಿಂಗಳ ನಂತರ ಇವತ್ತು ಆ ಒಂದು ಸುದಿನ ಒಂದು ಅವಕಾಶ ಸಿಕ್ತು. ಅದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಇವಾಗ ಬಹುಶಃ ಒಂದು ಅರ್ಧ ಗಂಟೆಯಿಂದ ಇಲ್ಲಿ ದೇವಸ್ಥಾನನ ಮತ್ತೆ ಇಲ್ಲಿ ನಡೀತಿರೋ ಆಚರಣೆಯನ್ನೆಲ್ಲ ನೋಡ್ತಾ ಇದ್ದೀರಿ. ಬಹಳ ಖುಷಿ ಆಯ್ತು. ಈ ರೀತಿಯ ಸಂಭ್ರಮ ಈ ಒಂದು ಜಿಲ್ಲೆಯಲ್ಲಿ ಇದೇ ರೀತಿ ಸದಾಕಾಲ ಇದೇ ರೀತಿ ವಿಜೃಂಭಣೆಯಿಂದ ನಡೀತಾ ಇರಲಿ ಅಂತ ಈ ವೇದಿಕೆ ಮೂಲಕ ನಾನು ಆಶಿಸ್ತೀನಿ. ಈ ವರ್ಷ ವಿಶೇಷ ಎಂಬಂತೆ ಕುದ್ರೋಳಿ ಕ್ಷೇತ್ರದಲ್ಲಿ ದಾಂಡಿಯಾ ನೃತ್ಯವನ್ನು ಆಯೋಜಿಸಲಾಗಿದ್ದು, ಸುಮಾರು ಜನ ಯುವ ಜನತೆ ಈ ದಾಂಡಿಯಾ ನೃತ್ಯವನ್ನು ಆಕರ್ಷಣೆಯಾಗಿ ಅಲ್ಲಿ ನೃತ್ಯವನ್ನು ಮಾಡೋದು ಕೂಡ ಕಂಡು ಬಂತು. ಮಂಗಳೂರು ದಸರಾವನ್ನು ಕಂಡಾಗ ಮೈಸೂರು ನೆನಪಾಗ್ತದೆ. ಒಟ್ಟಿನಲ್ಲಿ ಮಂಗಳೂರಾಗಲಿ ಮೈಸೂರಾಗಲಿ ದಸರಾ ಸಂಭ್ರಮ ಮಾತ್ರ ಅದ್ಧೂರಿಯಾಗಿದೆ. ನೀವಿನ್ನೂ ಕೂಡ ಮಂಗಳೂರು ದಸರಾಗೆ ಬಂದಿಲ್ಲ ಅಂದರೆ ಖಂಡಿತವಾಗಲೂ ಒಂದು ಸಲ ಭೇಟಿ ಕೊಡಿ. ಮಂಗಳೂರು ದಸರಾ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ಕ್ಷೇತ್ರದಲ್ಲಿ ನಡೀತಾ ಇದೆ. ಈ ಅದ್ಧೂರಿ ದಸರಾವನ್ನು ಕಣ್ತುಂಬಿಕೊಂಡು ನೀವು ಕೂಡ ದೇವರ ಕೃಪೆಗೆ ಪಾತ್ರರಾಗಿ. ಈ ವಿಡಿಯೋ ಮಂಗಳೂರು ದಸರಾ ವಿಚಾರವಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ, 4 ಜನರಿಗೆ ಶೇರ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು.